ಒಂದು ಮಳೆ ಬಿದ್ದ ಬೆಳಗ್ಗೆ ಒಂದು ಬಣ್ಣ ಬಣ್ಣದ ಪಕ್ಷಿ ಆಕಾಶದಲ್ಲಿ ಹಾರುತ್ತಿತ್ತು. ಅದು ತುಂಬಾ ದಣಿತಿತ್ತು, ಹಸಿದಿತ್ತು, ಆದರೂ ಹಾರುತ್ತಲೇ ಇತ್ತು. ಅಚ್ಚರಿಯಾಗಿ ಅದಿನ ರೆಕ್ಕೆಗಳು ವಿದ್ಯುತ್ ತಂತಿಯನ್ನು ತಟ್ಟಿದವು. ಒಂದು ಚಿಂಗಾರಿ ಮೂಡಿತು, ಅದಿನ ದೇಹ ಕಂಪಿಸಿತು ಮತ್ತು ಅದು ಕೆಳಗೆ ಬಿದ್ದಿತು. ಮಳೆಯ ಮಧ್ಯೆ ತಿರುಗುತ್ತಾ ಒದ್ದೆಯಾದ ರಸ್ತೆಯ ಮೇಲೆ ಅಲ್ಲೇ ಹತ್ತಿರ ಒಂದು ಒಂಟಿ ನರಿ ಕುಳಿತಿತ್ತು. ಅದು ಚಳಿಯಿಂದ ನಡುಗುತ್ತಿತ್ತು, ಹಸಿದಿತ್ತು. ಅದು ಒಂದು ಶಬ್ದ ಕೇಳಿತು, ಮೇಲಕ್ಕೆ ನೋಡಿತು ಮತ್ತು ಬಿದ್ದ ಪಕ್ಷಿಯನ್ನು ಕಂಡಿತು. ನರಿ ಓಡಿತು, ಮಳೆ ಅದರ ಮೇಲೆ ಬೀಳುತ್ತಿತ್ತು. ಅದು ನಿಧಾನವಾಗಿ ಪಕ್ಷಿಯನ್ನು ಎತ್ತಿತು. ಪಕ್ಷಿ ಭಯದಿಂದ ಮತ್ತು ನೋವಿನಿಂದ ನಡುಗುತ್ತಿತ್ತು. ನರಿ ಅದನ್ನು ಹತ್ತಿರ ಹಿಡಿದುಕೊಂಡಿತು. ನಿನ್ನನ್ನು ನಾನು ಒಂಟಿಯಾಗಲು ಬಿಡುವುದಿಲ್ಲ, ಅದು ಮನಸ್ಸಿನಲ್ಲಿ ಯೋಚಿಸಿತು. ನರಿ ಮಳೆಯಲ್ಲೇ ನಡೆಯಿತು, ಸಹಾಯವನ್ನು ಹುಡುಕುತ್ತಾ. ಜನರು ಹೋದರು, ವಾಹನಗಳು ಹೋದವು, ಆದರೆ ಯಾರೂ ನಿಲ್ಲಲಿಲ್ಲ. ಕೊನೆಗೆ ಒಬ್ಬ ದಯಾಳು ವೃದ್ಧ ಬಂದರು. ಅವರು ನರಿಗೆ ಆಹಾರ ನೀಡಿದರು ಮತ್ತು ಪಕ್ಷಿಗೆ ಸಹಾಯ ಮಾಡಿದರು. ಅವರು ಅದರ ರೆಕ್ಕೆಗಳನ್ನು ಸ್ವಚ್ಛಗೊಳಿಸಿದರು ಮತ್ತು ಅದನ್ನು ಬಟ್ಟೆಯಲ್ಲಿ ಹೊದಿಸಿದರು. ನಿಧಾನವಾಗಿ ಪಕ್ಷಿ ತನ್ನ ಕಣ್ಣು ತೆರೆದಿತು. ಇದೀಗ ಅದು ಸುರಕ್ಷಿತವಾಗಿತ್ತು. ನರಿ ಅದರ ಪಕ್ಕದಲ್ಲಿ ಕುಳಿತಿತು. ಈಗ ಅದು ಒಂಟಿಯಾಗಿರಲಿಲ್ಲ.